ಹಾಯ್ ಗೈಸ್, ಇಲ್ಲಿ ಕನಕಪುರ ಹತ್ರ ಒಂದು ಬೆಟ್ಟ ಇದೆ. ಇದು ಹತ್ಬೇಕಂತ ಬಂದಿದ್ದೀವಿ. ಯಾಕೋ ಹತ್ಬೇಕೆ ಅನ್ನಿಸ್ತಿದೆ. ತೋರಿಸ್ತೀನಿ ನೋಡ್ರಿ ಯಾವ ಥರ ಇದೆ. ಹತ್ತಕ್ಕಾಗಲ್ಲ ಬಟ್ ಅಂತೇನಿಲ್ಲ. ಇಲ್ಲ ಇದ್ರು ಯಾರೋ ಒಬ್ರು ಇದ್ರಿ. ಇವಾಗ ಜಸ್ಟ್ ಕಾಣಿಸೋರು ವಿಡಿಯೋ ಮಾಡಿದೆ. ಈ ಡ್ಯಾಮಿಗೆ ಮುರಿದೋಯ್ತಲ್ವ ಇಲ್ಲಿ. ಇಲ್ಲ ಐತೆ ಬಾನಿ, ಡ್ಯಾಮ್ ಐತಿ. ಅವ್ರಿಗೇನು ಕೇಳಲ್ಲ ಬಾನಿ, ಹೋಗ್ಬೋದು. ಅವ್ರದ್ದೇ ಅವ್ರು ತಾತಂತ ಇದು ಹೊಡಿತಾರ. ತಾತಂದಿದ್ದಲ್ಲ ಅವ್ರಿಗೆ ಬಂದು ನೋಡ್ರಿ ಈ ಥರ ಫುಲ್ ಅಡ್ವೆಂಚರ್ ಎಲ್ಲೂ ಸಿಗಲ್ಲ ನಿಮಗೆ. ನಾವಂತ ಅಡ್ವೆಂಚರ್ ನಿಮಗೆಲ್ಲ ತೋರಿಸ್ತೀವಿ, ಯಾರು ತೋರಿಸಲ್ಲ ನಿಮ್ಗೆ. ಯಪ್ಪ ಈ ಥರ ಜಾಗ ಹುಷಾರಾಗಿ ಬರೋ ನೋಡ್ಕೊಂಡು ನೋಡ್ರಿ. ಇದು ಯಾವ ಥರ ಐತೆ ನೋಡ್ರಿ. ಇದು ಈ ಥರ ಜಾಗದಲ್ಲಿ ಹೋಗ್ತೀವಿ ಅಂದರೆ ಈ ಜಾಗ ಹೋಗಿ ಪುಣ್ಯ ಮಾಡಿರ್ಬೇಕು. ನೋಡ್ರಿ ಇದೇ ಬೆಟ್ಟ. ಬಟ್ ಎಮ್ಮೆ ಎಲ್ಲ ಮೈಸವ್ರಿ ಇಲ್ಲಿ. ನೋಡ್ರಿ ಈ ಥರ ಅದ ರೀ. ಚಿಟ್ಟೆ ಗಿಟ್ಟೆ ಎಲ್ಲ ಇದ್ದಾವೆ. ಆಂಟೆ ಕೂತಿದ್ದು ಆಂಟಿ ಕೇಳ್ತಿದ್ವಲ್ರು, ಅದು ಕರೆಕ್ಟೇ. ಫುಲ್ಲು ಸಿಗಲ್ಪತ್ತಲ್ಲ ಐತೆ ನೋಡ್ರಿ ರೋಡು. ಅಲ್ಲ ಇಲ್ಲಿ ಇವರು ಕೇಳೋರು, ಬಟ್ ಬೆಳೆ ಇಲ್ಲಲ್ಲ, ಹಂಗಾಗಿ ಯಾರು ಕೇಳಲ್ಲ. ಬೆಳೆ ಇದ್ರೆ ಬೈತಾರೆ ಇವರು. ಖಾಲಿ ಜಾಗದಲ್ಲಿ ಓಡಾಡ ಬಿಡಲ್ಲ. ಪ್ಲಾಸ್ಟಿಕ್ ತರೋದು ಬಿಸಾಕೋದು ಹೋಗೋದು, ತೆಗೆಯೋದಿಲ್ಲ ಏನಿಲ್ಲ. ಇಲ್ಲಿ ನೋಡ್ರಿ ಬಾಟ್ಲುಗಳ ಸಾಮ್ರಾಜ್ಯನ ಐತೆ ನೋಡ್ರಿ. ನೋಡ್ರಿ ಇದು ಬಾಟ್ಲು, ಎಣ್ಣೆ ಬಾಟ್ಲೇ ಜಾಸ್ತಿ ಇದಾವೆ ಇಲ್ಲಿ. ಬಟ್ ಈ ಬೆಟ್ಟ ಹತ್ತಕ್ಕಾಗಲ್ಲ, ಇದೇ ಹತ್ಬಿಡ್ತೀವಿ. ಇದೇ ದೊಡ್ಡದು, ಇದೇ ಹತ್ತಣ ಬಾರಪ್ಪ. ಮಾರನ ಹೆತ್ತೋ ಡೈನೋಸರ್ಕ ಮಾರನ ಅಂತ ಹೇಳ. ಅಯ್ಯಪ್ಪ ಇದೇನು ಹೋಯ್ತು ನೀರು. ಆಂಟಿ ನೋಡ್ತಾವ್ರಲ್ಲಿ. ಆಂಟಿ ಹಾವಿಗೆ ಇರಬಾರ್ದು. ಹಾಂ ಒಬ್ಬರಿಗೆ ಹಾವು ಕಡಿತದ ಸರ್, ನಡಿತೈತಿ. ಇದು ನೋಡ್ರಿ ಯಾವ ಥರ ಚಿತ್ತಾಲ್ಪತ್ತಲ್ಲಿ ಹೋಗ್ತೀವಿ. ಫುಲ್ ನೀರು ಐತೆ ನೋಡ್ರಿ. ಮೊನ್ನೆ ಮಳೆ ಆಗಿ ನೀರು ಚೀರಾಡ್ಬಾರ್ದು ಸುಂಬ. ಬಿಸಿನೀರು ಬಿಸಿನೀರು ಫುಲ್ಲು. ಫೋಟೋ ಹೊಡಿಯೋ. ಇದು ನೋಡ್ರಿ ಯಾವ ಥರ ಐತೆ ಬ್ಯೂಟಿ. ಓ ಬ್ಯೂಟಿಫುಲ್, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗೈತೆ ಜಾಗ ನೋಡ್ರಿ. ಅಲ್ಲಿಗೆ ಹೋಗ್ಬೇಕು, ಬಟ್ ದಾರಿ ಗೊತ್ತಿಲ್ಲ, ಎಲ್ಲೈತೆ ಗೊತ್ತಿಲ್ಲ. ಬಂಡೆಗಳೆಲ್ಲ ಹತ್ಕೊಂಡು ಓಡ್ಬೇಕು ಅಲ್ಲಿಗೆ. ತೆಂಗಿನ ಮರ. ಓಹೇ ಹುಷಾರು ಕೈಲಿ ಬಿಡೋದು. ಸರಿ ಬೇಡ ಬಾಯಿ ಕಳ್ಬಾ. ಬಿದ್ದೋಯ್ತಾ ಮುಗೀತು. ಅಲ್ಲಿಗೆ ಹೋಗ್ಬಿಡ್ತು ಓಡಾಡ್ಕೊತ. ಏನೋ ಮಾಡಕ್ಕೆ ಹೋಗ್ಬೇಡ. ನೋಡು ಮೊಲ ಓಡಾಡುತ್ತೆ ಅನ್ಸತ್ತಲ್ಲಿ. ಪಾರ್ಟಿ ಮಾಡೈತೆಲ್ಲ ರಾಬಿಟ್ಟು. ಇದ್ರ ಕೆಳಗೆ ಇದು ಇರ್ತಾವೆ. ಮೊಲ ಇರುತ್ತೆ, ನರಿ ಇರುತ್ತೆ, ತೋಳ. ಓ ಮೈ ಗಾಡ್. ಅಕ್ಷ ಹತ್ತಕ್ಕಾಗಲ್ಲ, ಅದು ಆಗಲ್ಲ. ಓ ಮೈ ಗಾಡ್. ಕನಕಪುರನೇ. ಅದೇನೋ ಮಾಡ್ತಾರೆ, ಬಿಲ್ಡಿಂಗ್ ಮಾಡ್ತಾರೆ ಇಲ್ಲಿ ಫುಲ್ಲು. ನೋಡ್ರಿ ಚಿತ್ತಾಲ್ಪತ್ತ ತೆಂಗಿನ ಮರನೇ ಚಲ್ ನಡೀರಿ. ಹೋಗ್ಲಿ ಚೀರಾಡ್ಬೇಡ. ಚೀರಾಡ್ದಪ್ಪ ಅಂದ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಯಾರೋ ಒದರ ಆ ಥರದ್ದು ಹೇಳ್ಬಿಡ್ತಾರೆ. ಆಗಲ್ಲಪ್ಪ ಸ್ವಾಮಿ. ಚಪ್ಪಲಿ ತೆಗೆದು ಆಗಲ್ಲ. ಚಪ್ಪಲಿ ಹಾಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಓಯ್
ಫುಲ್ಲು ಕಾಡು ಮಧ್ಯೆ ನೋಡ್ರಿ. ಯಾವ ಥರ ಅದೇ ಗೊತ್ತಿಲ್ಲ ದಾರಿ. ಫುಲ್ಲು ಏನೂ ಇದಿಲ್ಲ, ಪ್ರಾಣಿಗಳು ಇರುತ್ತೋ ಇಲ್ಲ ಅದು ಗೊತ್ತಿಲ್ಲ. ಕತ್ತೆ ಆದಂಗೆ ಹೋಗ್ತಾಯಿದ್ದೀವಿ ಎಲ್ಲರೂ 3 ಜನ ಸೇರಿ. ಬಟ್ ಇಲ್ಲ ಅಂತ ಹೇಳಿದ್ರು ಅವರು. ಹತ್ತಿದ್ದಾರೆ, ಎಷ್ಟೋ ಜನ ಹತ್ತಿದ್ದಾರೆ ಅಂತ ಅಂದ್ರು ಅವರು. ಹಂಗೆ ಹೇಳಿದ್ದಕ್ಕೆ ನಾವು ಹೋಗ್ತಿದ್ವಿ, ಇಲ್ಲಾಂದ್ರೆ ನಾವು ಭಯ ಬಿದ್ದು ಹೋಗ್ತಿರ್ಲಿಲ್ಲ. ಹತ್ತಿದಾರಪ್ಪ, ಹತ್ಬೋದು, ದಾರಿ ಹುಡ್ಕೊಂಡು ಹೋಗ್ಬೇಕಂತ ಹೇಳಿದ್ರು ಹಿರಿಯರು ಅಲ್ಲಿ ಊರಲ್ಲಿ. ಅಲ್ಲಿ ಮನೆ ಕಾಣಿಸಲ್ಲ, ಅವ್ರು ಹೇಳಿದ್ರು ನಮಗೆ ಆರಾಮಾಗಿ ಹತ್ಬೋದು, ಏನಿಲ್ಲ ಅಂತ. ಅದಕ್ಕೆ ನಾವು ಕರೆಕ್ಟಾಗಿ ಹತ್ತಿದ್ವಿ ನೋಡ್ರಿ. ಕತ್ಲೆ ಆಯ್ತದ ಮುಗಿತೋ, ಏನೂ ಕಾಣಿಸಲ್ಲ, ಹುಷಾರು ನೋಡ್ರಿ, ಏನೂ ಕಾಣಿಸಲ್ಲ ನಿನಗೆ. ನಡ್ರಿ ಬೇಗ, ನಾ ಹತ್ಲೇನು ಭಯಣ. ಹಾಂ, ವಿಡಿಯೋ ಮಾಡ್ಬೇಕಂದ್ರೆ ಬೇಗ ಹೋಗ್ಬೇಕಪ್ಪ, ಇಲ್ಲಾಂದರೆ ಹತ್ತಕ್ಕಾಗಲ್ಲ. ನೋಡ್ರಿ ಈ ಥರ ಜಾಗ ಇದು. ಟ್ರೆಕ್ ಮಾಡೋದಂದರೆ ಮಾಡಿರೋ ಜಾಗದಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋದು ಹಳೆ ಸ್ಟೈಲ್, ಮಾಡದಿರೋ ಜಾಗದಲ್ಲಿ ದಾರಿ ಮಾಡ್ಕೊಂಡು ಹೋಗೋದು ನ್ಯೂ ಸ್ಟೈಲ್. ಇಲ್ಲಿಂದ ಸ್ಟಾರ್ಟ್ ನೋಡ್ರಿ, ಪಕ್ಕಾ ಖತರ್ನಾಕ್ ಐತೆ ಅದು. ನೀವು ನೋಡಿ ವಿಡಿಯೋ ಹಿಂಗೆ ನೋಡ್ರೆ ಗೊತ್ತಾಗಲ್ಲ. ಇನ್ನತ್ತು ನೋಡ್ರಿ ಹೆಂಗೆ ಹತ್ತದೆ, ಫುಲ್ಲು 90 ಡಿಗ್ರಿ. ಅದಲ್ಲಿ ಮೊಬೈಲ್ ಅಷ್ಟೊಂದು ಗೊತ್ತಾಗಲ್ಲ, ಹತ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಏನು ಅಂತ. ಯಾರು ಹೇಳಿದ್ರು ನಿಮಗೆ ಹೋಗೋಕ್ಕೆ ಅನ್ಬೇಕು, ಹೋಗ್ಬೇಡಿ. ಈ ಥರ ಜಾಗ ನೋಡ್ಬೇಕಾದ್ರೆ ಹತ್ತಲೇಬೇಕಾಗತ್ತೆ, ಮೇಲೆ ಹೋಗಲೇಬೇಕಾಗತ್ತೆ. ಟಿ ಕೆ ಶಿವಕುಮಾರ್ ಅವ್ರ ಬೆಟ್ಟ ಇದು, ಕನಕಪುರ ಫಾಲ್ಸರ್ ಐತಲ್ಲ ಮೇಲೆ. ಏನೋ ವಾಟರ್ ಸೌಂಡ್ ಬರ್ತಾಯಿದೆ ನಮಗೆ, ನೋಡೋಣ ಏನಾಗುತ್ತೆ. ಓ ಮೈ ಗಾಡ್, ಯಾಕೋ ಏನಾಯ್ತು? ಇದು ಜಾಗದಲ್ಲಿ ಯಾರು ಹೋಗಲ್ಲ ನಾನು ಬಿಟ್ಟರೆ. ಓ ಮೈ ಗಾಡ್, ಫುಲ್ ಬ್ಯಾಟ್ರಿ ಇರೋರೇ ಬರ್ಬೇಕಿಲ್ಲಿ. ಬ್ಯಾಟ್ರಿ ಖಾಲಿ ಆದವ್ರು ಬರೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಅಲ್ಲಿ ಯಾವುದೋ ಹಣ್ಣು ಐತೆ ತಿನ್ನೋಕ್ಕೆ. ಒಳ್ಳೆ ಹಣ್ಣು ತಿನ್ಕೊಂಡು ಹೋಗೋಣ ಬರ್ರಿ. ನಮಗೆ ಮಾತಾಡೋಕ್ಕಾಗ್ತಿಲ್ಲ ಗಾಯ್ಸ್, ಬಾಯಲ್ಲಿ ಮಾತು ಬರ್ತಿಲ್ಲ. ಹಣ್ಣಿ ಹೊಡೆದೋಯ್ತು ನೋಡ್ರಿ. ಯಾರೋ ಬಡ್ಡಿ ಮುಖಂಡ್ರು ಬೆಂಕಿ ಹಾಕ್ಬಿಟ್ರಿ ಇಲ್ಲೆಲ್ಲ. ಹುಷಾರು ಆಗಿ ಇರುತ್ತೆ, ನೋಡ್ಕೊಂಡು ಕಾಲಿಡು. ಓ ಮೈ ಗಾಡ್, ಓ ಮೈ ಗಾಡ್ ಅನ್ನೋದು ಹೋಗೋದು. ಓಹೋ, ಯಾವುದೋ ಹಣ್ಣು ಐತಿರಪ್ಪ, ಹಣ್ಣು ತಿಂತೀನಿ. ಓ ಮೈ ಗಾಡ್, ಈ ಥರ ಜಾಗ ತೋರಿಸ್ಬೇಕಂದ್ರೆ ಗಟ್ಟಿ ಇರಬೇಕು ಗುಂಡಿಗೆ. ಏನೋ ಅರ್ಥ ಮಾಡ್ಕೋಬೇಡಿ. ಓ ಮೈ ಗಾಡ್, ಮೇಲಿಂದ ಒಂದು ಕಲ್ಲುಗಿಲ್ಲ ಏನೋ ಬಂತೀವಿ. ಮಳೆ ಬಂತಲ್ಲೋ, ಮಳೆ ಸ್ಟಾರ್ಟ್ ಆಯ್ತಲ್ಲಿ. ಮಳೆಯಲ್ಲಿ ಸಿಗಾಕೊಂತೀವಿ, ಯಾರಿಗೆ ಗೊತ್ತು. ಫುಲ್ ಮಳೆ ಬರ್ತಾಯಿದ್ದೆವು, ಮಳೆಯಲ್ಲಿ ಸಿಗಾಕೊಂತೀವಿ ಪಕ್ಕ. ಇನ್ನೂ ಇದೆ ಗೈಸ್, ಅರ್ಧ ಬಂದಿಲ್ಲ, ಅರ್ಧ ಬಂದ ಇವಾಗೈತೆ ಪಕ್ಕ. ಫುಲ್ಲು ಗೊತ್ತಿಲ್ಲ. ಓಹೋ, ಕಾಯಿ ಎಲ್ಲ ಅದು ಏನೋ. ಓ ಇದೇ ತ ಐತೆ ಅದು, ಬಿಡೋ ಅಕ್ಷ. ಮಳೆ ಬರ್ತಿದ್ಯಪ್ಪ ಅಲ್ಲಿ. ಈ ಥರ ಜಾಗ ಬರೀ ಎಲ್ಲಿ ಏನು ಪ್ರಾಣಿ ಇದೆ ಏನಿದೆ ಅದು ಗೊತ್ತಿಲ್ಲ. ಅವ್ರಿಲ್ಲ ಅಂತ ಹೇಳಿದ್ದಕ್ಕೆ ನಾವು ಹೋಗ್ತಿದ್ದೀವಿ, ಬಟ್ ಹೇಳೋಕ್ಕಾಗಲ್ಲ. ವಿಡಿಯೋಗಳು ಅಂತಿರ್ತಾರೆ, ಯಾಕೆ ಬೇಕಿತ್ತು ನಿಮಗೆಲ್ಲ ಇದು ಅಂತ ಕಮೆಂಟ್ಗಳು ಹಾಕ್ಬೇಡ್ರಿ. ಅವ್ರೇನಿಲ್ಲಪ್ಪ ಹತ್ತು ಅಂತ ಹೇಳಿದ್ದಕ್ಕೆ ನಾವು ಹತ್ತಿದ್ದೀವಿ, ಪದೇ ಹೇಳ್ತಿದ್ದೀನಿ. ಫೈನಲ್ ಅಲ್ಲ, ಅದು ಅರ್ಧನೂ ಬಂದಿಲ್ಲ ನಾವು ಇನ್ನು. ಏ ಬಾ ಮಲ್ಲು, ಅವನಲ್ಲೇ ಕೆಳಗಡೆ ಅವನಿನ್ನ ಒದ್ದಾಡ್ತಾನೆ ಭಯ ಬರಕ್ಕೆ. ನೋಡ್ರಿ ಈ ಥರ ಜಾಗದಲ್ಲಿ ಅದೇ ದಾರಿ ಮಾಡ್ಕೊಂಡು ಹೋಗೋದೇ ಒಂದು ಕ್ರಿಟಿಕಲ್ ಕೆಲಸ ಇದು. ಓ ಮೈ ಗಾಡ್, ಓಹೋ ಸ್ವಲ್ಪ ಗಾಳಿ ಬೆಳಕೈತೆ ಇಲ್ಲಿ ನೋಡ್ರಿ. ಇಲ್ಲಿ ಮಳೆ ಬರ್ತಿದೆ, ಈ ಕಡೆ ಮಳೆ ಬರ್ತೈತೆ, ಈ ಕಡೆ ಫುಲ್ ಇದು ಐತೆ.
ನಮ್ಮ ಗಾಡಿಗಳೆಲ್ಲ ಹಾಕಿದ್ದೀವಿ ಮನೆ ಹತ್ರ. ತೆಂಗಿನ ಮರದ ಪಕ್ಕದಲ್ಲಿ ಹಾಕಿ ಬಂದ್ವಿ ಆವಾಗಲೇ. ಬಟ್ ಏನು ಅಂತ ಗೊತ್ತಿಲ್ಲ, ಇಷ್ಟೊಂದು ಖತರ್ನಾಕೈತೆ ಪ್ಲೇಸು. ಇನ್ನೊಂದು ಚೂರು ದೊಡ್ಡ ಬಂಡೆ ಐತೆ, ಕ್ರಾಸ್ ಮಾಡ್ಬೇಕಷ್ಟೇ. ಇದು ಹತ್ತೋದೇ ಒಂದು ಸ್ವಲ್ಪ ರಿಸ್ಕಿ ಆಗಿದೆ ಅದು. ಇದು ಒಂದು ಹತ್ತಿದ್ರೆ ಮುಗೀತು. ಫೈನಲಿ ಮೇಲೆ ಹೋಗ್ಬೋದು ಅಂದ್ಕೊಂಡಿದ್ದೀನಿ, ಬಟ್ ಮೇಲೆ ಏನೈತೆ ಗೊತ್ತಿಲ್ಲ. ಇನ್ನೂ ಐತೋ ಇನ್ನೂ ಎಲ್ಲಿಗೆ ಎಂಡ ಐತೋ ಗೊತ್ತಿಲ್ಲ. ನೋಡೋಣ, ಮಳೆ ಬರ್ತದೆ ಅಲ್ಲಿ. ಮಳೆ ಬರೋಕ್ಕಿಂತ ಮುಂಚೆ ಹೋಗ್ಬೇಕಂತ ಐತೆ ನನಗೂ. ಮಳೆ ಬಂತಂದ್ರೆ ಫುಲ್ ನೀರೇ ನೀರು. ಅದು ತೋರಿಸ್ತೀನಿ ನಿಮಗೆ, ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ ಕತೆ ನಮ್ಗೆ ಇಳಿಬೇಕಾದ್ರೆ. ನೋಡ್ರಿ ಲೈವ್ ಆಗಿ ಮಳೆ ಬರೋದೆಲ್ಲ ನೋಡ್ಬೋದು ನೀವು ಇಲ್ಲಿ ಬಂದರೆ. ಇಲ್ಲಿ ನೋಡಿ, ಈ ಕಡೆ ಮಳೆ ಬರೋದನ್ನ ನೋಡ್ಬೋದು. ಈ ಕಡೆ ನೋಡಿದ್ರೆ ಫುಲ್ ಬಿಸಿಲೈತೆ. ಇಲ್ಲಿ ನೋಡ್ರಿ ಎಷ್ಟು ಕ್ಲೀನಾಗಿದೆ ಕಾಣಿಸುತ್ತೆ ಅದು ಮಳೆ ಬರೋದನ್ನ. ಎಷ್ಟು ಚೆನ್ನಾಗಿದೆ ಅಂದರೆ ಅದು. ಗೈಸ್, ನಿಮಗೆ ಲೈವ್ ಆಗಿ ರೆಂಬೋ ತೋರಿಸ್ತೀನಿ ನೋಡಿ. ಹೋಗ್ತಾ ಇದೆ, ಫುಲ್ಲು ಮಳೆ ಬಂತು ಈಗ. ಕಾಣಿಸಿದ್ಯಾ? ಊರಿಂದನೇ ಕಾಣಿಸುತ್ತೆ. ಇದೆಲ್ಲ ಫುಲ್ ಮಳೆ ಬಂದಿತ್ತು. ಇವಾಗ ಬಿಸಿಲು ಬಂತು ನೋಡ್ರಿ ಇಲ್ಲಿ. ಅಯ್ಯೋ ಬಿಸಿಲು ಬಂತು, ಅಲ್ಲಿ ಹೋಗೋಕ್ಕಾಗಲಿಲ್ಲ. ಬಟ್ ಬಂದಿದ್ವಿ, ಅದು ಒಂಥರ ಖುಷಿ. ಗೈಸ್, ಫೈನಲ್ ಆಗಿ ಬೆಟ್ಟ ಹತ್ತಕ್ಕಾಗಲಿಲ್ಲ, ಮಳೆ ಬಂತು. ಹಾಗಾಗಿ ಯಾಕಂದರೆ ಇದೆಲ್ಲ ರಿಸ್ಕಿ ಕೆಲಸ ಇರುತ್ತೆ. ಸುಮ್ಮನೆ ಎಲ್ಲರೂ ಹತ್ತಾರೆ ಅಂತ ನಾವು ಹತ್ತಕ್ಕೆ ಹೋದರೆ ಅದಾಗಲ್ಲ ಅದು. ಯಾಕಂದರೆ ಮಳೆ ಬಂತು ಜೋರಾಗಿ. ನೋಡ್ರಿ ಎಲ್ಲ ಇದೆಲ್ಲ ನೆಂದೋಗೈತೆ. ಇದೆಲ್ಲ ನೆಂದೋಗಿರೋದ್ರಿಂದ ಏನಾಗುತ್ತೆ, ಪಾಚಿ ಅದೆಲ್ಲ ಜೀವಂತ ಆಗಿರುತ್ತೆ. ಪಾಚಿ ಅದು ಸ್ಲಿಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಜರಿಯೋಕ್ಕೆ ಸ್ಟಾರ್ಟ್ ಆದರೆ ಬಿದ್ದು ಬಿಡ್ತೀವಿ ತಳಾರ ಅಂತೇಳಿ ತಲೆ ಬಡ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಅಲ್ಲಿ ಚಪ್ಪಲಿ ಅರ್ಧ ಕಿತ್ಕೊಂಡು ಜೋತಾಡ್ತೈತೆ. ಅಯ್ಯಯ್ಯೋ ಸ್ವಾಮಿ, ಆ ಥರ ಏನಿಲ್ಲ. ಅದು ಮರ ಗಿರ ಎಲ್ಲ ಒಣಗೋಗೈತೆ, ಸುಟ್ಟೋಗೈತೆ. ಬೆಂಕಿ ಹಾಕಿದ್ದಾರೆ ಯಾರು. ಫುಲ್ಲು ಕಂಪ್ಲೀಟ್ ಆಗಲಿಲ್ಲ, ಮನಸ್ಸಿಗೆ ತೃಪ್ತಿ ಆಗಲಿಲ್ಲ ಗೈಸ್. ಬೆಟ್ಟ ಅರ್ಧಕ್ಕೆ ಬಂದು ಹೋಗ್ತಿದ್ದೀವಿ ಅಂದರೆ ತೃಪ್ತಿ ಆಗಿಲ್ಲ ಅಂತ ಅದರ ಅರ್ಥ. ನೆಕ್ಸ್ಟ್ ಟೈಮ್ ಬರೋಣ, ಮತ್ತೆ ಪಕ್ಕ ಬರ್ತೀನಿ, ಮತ್ತೆ ಹತ್ತೀನಿ. ಈ ವಿಡಿಯೋ ಮತ್ತೆ ತೋರಿಸ್ತೀನಿ ನಿಮಗೆ. ಆ ಬೆಟ್ಟ ಹೋಗ್ಬೇಕಿತ್ತು ಆ್ಯಕ್ಚುಲಿ. ನೋಡ್ರಿ ರೆಂಬೋ ನೋಡ್ರಿ, ಇನ್ನೂ ಇದೆ. ಇನ್ನು ಟೈಗರ್ ಜಿಂದ ರೆಂಬೋ ಜಿಂದ ಏನೋ ಹೇಳ್ತಾವ ನೀನು. ಅರ್ಧ ತೆಲುಗು, ಅರ್ಧ ತಮಿಳು, ಅರ್ಧ ಕನ್ನಡ, ಮರಾಠಿ, ಇಂಗ್ಲೀಷ್ ಎಲ್ಲ ಮಾತಾಡ್ಬಿಡ್ತಾನೆ ಇವಾಗ. ಮಳೆ ಹೋಗ್ತಿದೆ ಇನ್ನು. ಪೀಸ್ಫುಲ್ ಪೀಸ್. ಇಳಿಬೇಕಂದ್ರೆ ಸ್ವಲ್ಪ ಕಷ್ಟ. ಹುಡುಗರಾದ್ರೆ ಬರ್ಬೋದು ಈ ಬೆಟ್ಟಕ್ಕೆಲ್ಲ, ಹುಡುಗಿರಾದ್ರೆ ಬರೋಕ್ಕೆ ಹೋಗ್ಬೇಡ್ರಿ, ಆಗಲ್ಲ. ಸಾಯೋರಿದ್ರೆ ಬರ್ರಿ ಇಲ್ಲಿ ಬಿದ್ದು, ಅದಕ್ಕೆ ಮಾತ್ರ ಬರ್ಬೋದು ಅಷ್ಟೇ ಇಲ್ಲಿ. ಬಸ್ ಫ್ರೀ ಇದೆ ಅಂತ ನೋಡ್ರಿ. ಹುಲ್ ಮೇಲೆಲ್ಲ ನೀರು ನಿಂತ್ಕೊಂತಲ್ಲ ಈಗ ಬೆಟ್ಟ ಎಲ್ಲ ಈಗ ಕರೆಕ್ಟಾಗಿ ಹತ್ಬೇಕಂದ್ರೆ ನಿಮಗೆ ಇದು ಮಳೆ ಬರೋಕ್ಕಿಂತ ಮುಂಚೆ ಹತ್ಬೇಕು ಒಂದು, ಇಲ್ಲ ಮಳೆ ಸ್ಟಾರ್ಟ್ ಆಗಿ ನಿಂತಿರ್ಬೇಕಾದ್ರೆ ಹತ್ಬೇಕು ಒಂದು. ಯಾವ ಸೈಡ್ ಬಂದಿದ್ದು ನಾವು, ಎಲ್ಲ ಹತ್ತಿದ್ದೇವೆ ಅಲ್ಲೇ ಇಳಿಬೇಕು. ಯಾಕಂದ್ರೆ ದಾರಿ ಮಿಸ್ ಆಯ್ತು ಅಂದ್ರೆ ಎಲ್ಲ ಹೋಗ್ಬಿಡ್ತೀವಿ. ಕಾಡಲ್ಲಿ ಹೋದ್ರೆ ಆಮೇಲೆ ಬರೋಕ್ಕಾಗಲ್ಲ ನೋಡು. ಓಹೋ, ಇದು ಮಾತ್ರ ಮಸ್ತ್ ಆಗಿತ್ತಪ್ಪ ಸ್ವಾಮಿ. ಇಲ್ಲಿ ಹೇಳ್ಬೇಕಾ? ಇಲ್ಲೇ ಬಂದಿದ್ದ ಇಲ್ಲ ನೋಡ್ರಿ. ನಿಧಾನಕ್ಕೆ ನೀರು ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ಲಿ ಎಲ್ಲ ನೀರು ಕರೆಕ್ಟಾಗಿ ನಿಧಾನಕ್ಕೆ ಫ್ಲೋ ಆಗುತ್ತೆ. ಅದು ಜಾಸ್ತಿ ಮಳೆ ಆಯ್ತು ಅಂದರೆ ಗೋವಿಂದಾನೆ. ಇದೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತು ನೋಡ್ರಿ. ಎಲ್ಲ ಆಲ್ರೆಡಿ ಕೊಚ್ಕೊಂಡು ಹೋಗಿದೆ ಕಲ್ಲೆಲ್ಲ. ಇಲ್ಲಿ ನಿಂತ್ಕೊಂಡ್ರೆ ಮೇಲಿರೋ ಕಲ್ಲು ತಲೆ ಮೇಲೆ ಬೀಳೋ ಚಾನ್ಸ್ ಇರುತ್ತೆ. ಚಪ್ಪಲಿ ಹಾಕೊಂಬರ್ರಪ್ಪ. ಟ್ರೆಕ್ಕಿಂಗ್ ಶೂಸ್ ಎತ್ಕೊಂಡ್ಬರ್ಬೇಕು. ಈ ಥರ ಚಪ್ಪಲಿ ಗಿಪ್ಲಿ ಎಲ್ಲ ಆಗಲ್ಲ ಹಾಕೊಂಡು ಬರೋಕ್ಕೆ. ಟ್ರೆಕ್ಕಿಂಗ್ ಶೂಸ್ ಅಂದರೆ ಆರಾಮಾಗಿ ಹತ್ಬೋದು. ಹತ್ಬೇಕಂದ್ರೆ ಕೊಡ್ಬೇಕು, ಬೆಟ್ಟ ಹತ್ಬೇಕಂದ್ರೆ ಕೊಡ್ಬೇಕು. 3,000 ಅಂದ್ರೆ ಕೊಡ್ಬೇಕು, 5,000 ಅಂದ್ರೆ ಕೊಡ್ಬೇಕು. ಇದು ಯಾವ ಥರ ಮರ? ಬಿಡು ಒಂಥರ ಐತಲ್ಲ ಇದು ಯಾವ ಥರ ನೋಡ್ರಿ, ಮಸ್ತಾಗೈತೆ ಮರ ಇದು. ಬಿಡು. ಮಂಗನಿಂದ ಮಾನವಾಗಿದೆಯಾ? ಮದ್ದಿ ಇಲ್ವಾ? ಓಹೋ ಸುಮ್ ಬಾರಲಿ ಮಂಗ್ಯ.
ಬಾರೋ ಎಷ್ಟೊತ್ತು ಬರ್ತಿ ಬೇಗ ಬಾ. ಫುಲ್ಲು ಮಳೆ ಬಂದು ಗಾಡಿ ಎಲ್ಲ ತೊಯ್ದೋಗಿದೆ. ಬಟ್ ಏನಂತೀರಾ, ಇಲ್ಲೇ ಅವರು ಕ್ರಿಕೆಟ್ ಬಿಡೋರು. ಒಂದು ಹಣ್ಣಿನ ಗಿಡ ಎಲ್ಲ ಬಡ್ಡಿ ಮಗಂದು ಎಲ್ಲ ಹಣ್ಣು ಹೊಟ್ಟೆ ಹಸಿತು ಹಣ್ಣು ತಿನ್ನಾಕಿದ್ವಿ. ಇಲ್ಲಿಂದ ಬಂದೀವಿ ಆವಾಗಲೇ. ಇದು ನೋಡ್ರಿ, ಇದು ತೋರಿಸ್ತೀನಿ ನೋಡ್ರಿ. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಇದು ನೋಡ್ತಿರ್ಬೇಕು ನೀವು. ಬಿಸಿಲು ಹೆಂಗೆ ಫುಲ್ ಬಿಸಿಲು ಬಂತು ನೋಡ್ರಿ. ಇದು ಕನಕಪುರ ಇದೆಲ್ಲ ಫುಲ್ ಕನಕಪುರ ನೋಡ್ರಿ. ಇದು ಫುಲ್ಲು ಕನಕಪುರ. ಇದು ಫುಲ್ಲು ಬಂಡೆ. ಕನಕಪುರದಲ್ಲಿ ಇರೋರೆಲ್ಲ ಪುಣ್ಯ ಮಾಡಿರ್ತಾರೆ ಟ್ರೆಕ್ ಮಾಡೋಕೆ. ನೋಡ್ರಿ ಹೆಂಗೈತಿ ಸೀನು. ಎಲ್ಲ ಮುಚ್ಚೋಗೈತೆ ನೋಡ್ರಿ. ಇದು ಆಗಲ್ಲ, ಬರಕ್ಕೆ ಹೋಗ್ಬೇಡ್ರಿ. ಕಷ್ಟ ಇದೆ, ನಿಜ ಹೇಳ್ತೀನಿ, ಕಷ್ಟ ಇದೆ. ಓದಾಡ್ತಾನೆ ಬರಕ್ಕೆ ಅವನು. ನುಗ್ಗೆಕಾಯಿ, ಕಾಡು ನುಗ್ಗೆಕಾಯಿ ಐತೆ ನೋಡ್ರಿ. ತಿಂತೀರಾ? ತೊಗೊಂಬರಲ್ಲ? ಬೇಕಾ ಒಂದೆರಡು? ಬೇಕಂತ ಹೇಳಿ ಕಮೆಂಟ್ ಹಾಕ್ರಿ, ತೊಗೊಂಬರ್ತೀನಿ. ಬರ್ಬೇಕಾದ್ರೆ ಎತ್ಕೊಂಬರ್ತೀನಿ. ಬರೋದನ ಬಂದ್ವಿ. ಇಳಿಯೋಕ್ಕೆ ಒದ್ದಾಡ್ತಿದ್ವಿ ಮನೆಗೆ ಹೋಗೋಕ್ಕೆ. ಯಾಕಂದರೆ ಫುಲ್ಲು ಬಂಡೆ ನಂದೋಗೈತೆ, ಜರಿತೈತೆ, ಸ್ಲಿಪ್ ಆಗ್ತೈತೆ ಕಾಲು. ಅಯ್ಯೋ, ನೋಡ್ಬೋದು ನೀವು. ಈ ಹುಲ್ ಮೇಲೆಲ್ಲ ನೀರು ನಿಂತ್ಕೊಂಡಿರುತ್ತೆ, ಚಪ್ಪಲಿ ಎಲ್ಲ ಜರಿತಿದೆ. ಚಕ್ 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 ಅಂತ ಹಂಗೆ ಜರ್ದು. ಇಲ್ಲೋ ಮಳೆ ನೀರು ಬಂದು ಹಿಂಗಾಗಿದೆ. ಓಹೋ, ಕಾಡಲ್ಲಿ ಕತ್ಲೆ, ಕಾಡಲ್ಲಿ ಕತ್ಲೆ. ಇದು ಬಿಡು ಮಲ್ಲು, ಇಲ್ಲೇ ಇರು ನೀನು. ತಗೊಂಬ ಇಲ್ಲೇ ಬಿಡು ನೀನು. ಈ ಜಾಗದಲ್ಲಿ ಸ್ವಲ್ಪ ಕೋತಿಗಳಿಗೆ ಮತ್ತು ಇದಕ್ಕೆಲ್ಲ ಹಣ್ಣುಗಳು ಇರಬೇಕು, ಪಕ್ಷಿಗಳಿಗೆ. ಹಣ್ಣಿನ ಗಿಡಗಳು ಯಾವುದೂ ಇಲ್ಲ, ಬರೀ ಈ ಥರ ಯಾವುದಾದ್ರು ಕೆಲ್ಸಕ್ಕೆ ಬಲ್ದಿರೋ ಗಿಡಗಳು ಇದ್ದಾವೆ. ಅದಕ್ಕೆ ಕಾಡು ಅಂತ ತೊಗೊಂಬಂದು ಅಂಟಿಸ್ಬೇಕು. ಒಂದು ಸ್ವಲ್ಪ ಗಿಡ ಇಲ್ಲಿ ಹಾಕ್ಬೇಕು, ಅಂಟಿಸ್ಬೇಕಂತ ಗಿಡ ಹಾಕ್ಬೇಕು ಇಲ್ಲಿ. ಅದೆಲ್ಲ ಹತ್ತಲ್ಲ ಬಾಪ, ಕಲ್ಮೆ ಹಾಕು ನೀನು. ಏಯ್ ರಿಟರ್ನ್ ಇಳಿತಿದೀವಿ ನೋಡ್ರಿ. ಬಾ, ಹಿಂಗೆ ಹೋಗ್ಬೇಕು. ಹಿಂಗ ನೋಡ್ರಿ, ಬಂದಿರೋ ಜಾಗ ಎಲ್ಲಿ ಅಂತಾನೆ ಗೊತ್ತಿಲ್ಲ. ಬಂದಿರೋ ಜಾಗ ಎಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ನೋಡ್ರಿ. ಹಿಂಗೆ ಬರ್ಬೇಕಾದ್ರೆ ಮಾರ್ಕ್ ಮಾಡ್ಕೊಂಡ್ಬರ್ಬೇಕು, ಕರೆಕ್ಟಾಗಿ ಗೊತ್ತಾಗುತ್ತೆ. ಅಯ್ಯೋ ಹುಷಾರು, ಕಾಲು ಜೀರಿತು ನೋಡ್ರಿ. ಒಂದು ನೋಡ್ರಿ ಎಷ್ಟು ದಪ್ಪ ಐತೆ ಮುಳ್ಳಿದು. ಚುಚ್ಚಿದ್ರೆ ಮುಗಿತು ಗೋವಿಂದ ಕಾಲು ನಮ್ಮದು. ಇದು ಇಂಥ ಜಾಗ ಇಲ್ಲ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಎಕ್ಸ್ಪರ್ಟ್ ಇರಬೇಕು. ಎಲ್ಲರೂ ಮಾಡ್ತಾರೆ, ಎಕ್ಸ್ಪ್ಲೋರ್ ಮಾಡೋದಲ್ಲ, ಹತ್ತಿ ಇಳಿಯೋದು ತೋರಿಸ್ಬೇಕು. ಬಂತು ಫೈನಲಿ, ಬಂದ್ವಿ ಆಚೆ. ಕಾಡಿಂದ ನಾಡಿಗೆ ಬಂದ್ವಿ. ಅಲ್ಲಿ ನಾಡು ಕಾಣಿಸುತ್ತೆ, ಇದೆಲ್ಲ ಕಾಡು. ಕಾಡಲ್ಲಿ ಒಂದು ಜೇನು ಗೂಡು. ಜೇನು ಬಿಡಿಸ್ತೀನಿ ಅನ್ಕೊಂತಿದ್ದೆ. ಇವನು ಜೇನೇ ಸಿಗ್ಲಿಲ್ಲ. ಜೇನು ತಿಂತಾನಂತೆ, ಜೇನು ಶಮಿ ತುಪ್ಪ ತಿಂತಾನಂತೆ. ಓ ಮೈ ಗಾಡ್. ಓಹೋ, ಬಂದು ನೋಡ್ರಿ ಫೈನಲ್ ಆಗಿ ಅರ್ಧಕ್ಕೆ ಬಂದು ಅರ್ಧ ಬಂದ್ವಿ.